ತಮ್ಮೂರಿನ ಬೇಡಿಕೆಯೊಂದನ್ನೇ ಮೂಲವಾಗಿಟ್ಟು ಹೋರಾಟದ ಸ್ವರೂಪವನ್ನು ಪಡೆದು ಆಂದೋಲನ ರೂಪ ಪಡೆದು ಇದೀಗ ಎದುರಾಗಿರುವಂಥ ಗ್ರಾಮ ಪಂಚಾಯತ್ ಚುನಾವಣೆಯ ಕಣಕ್ಕೆ ಇಳಿಯುವವರೆಗೆ ಮುಂದುವರಿದ ಒಂದು ವಿಶೇಷ ಘಟನೆ ವಿದ್ಯಮಾನ ನಡೆದಿರುವಂಥದ್ದು ಅದು ಗುತ್ತಿಕಾರು ಗ್ರಾಮ ಪಂಚಾಯತಿನ ಕಮಿಲಾ ಮೊಗ್ರಾ ವಾರ್ಡ್ನಲ್ಲಿ. ಹಾಗಾದರೆ ಸುಳ್ಯ ತಾಲೂಕಿನ ಗ್ರಾಮ ಪಂಚಾಯತ್ಗಳ ಪೈಕಿ ಗುತ್ತಿಕಾರು ಗ್ರಾಮ ಪಂಚಾಯತ್ ಈ ಬಾರಿ ಕುತೂಹಲ ಕೆರಳಿಸಿರುವುದು ಏತಕ್ಕೆ ಮತ್ತು ಇವರ ಹೋರಾಟ ಆಂದೋಲನ ಮತ್ತು ಸ್ಪರ್ಧೆಯ ಸ್ವರೂಪ ಮತ್ತು ಉದ್ದೇಶ ಏನು ಎನ್ನುವುದನ್ನು ಅವರಲ್ಲಿಯೇ ಕೇಳಿ ತಿಳ್ಕೊಳ್ಳೋಣ. ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯು ಅನೇಕ ಕಾರಣಗಳಿಗಾಗಿ ವಿಶೇಷತೆ ಮೆರೆದಿದೆ. ಜನರ ಕೈಗೆ ಅಧಿಕಾರ ನೀಡುವ ಈ ಚುನಾವಣೆಯಲ್ಲಿ ಗುತ್ತಿಕಾರು ಗ್ರಾಮ ಪಂಚಾಯತ್ಗೊಳಪಡುವ 1ನೇ ವಾರ್ಡ್ನಲ್ಲಿ ಜನರೇ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಗ್ರಾಮ ಭಾರತ ತಂಡದ ಹೆಸರಿನಲ್ಲಿ ಸ್ಪರ್ಧಿಸುತ್ತಿದ್ದು ಮಾದರಿ ಗ್ರಾಮದ ಯೋಜನೆ ಹಾಕಿಕೊಂಡಿದೆ. ಗುತ್ತಿಕಾರು ಗ್ರಾಮದ 1ನೇ ವಾರ್ಡ್ನ ವಿವಿಧ ಪ್ರದೇಶಗಳಲ್ಲಿ ಹಲವಾರು ವರ್ಷಗಳಿಂದ ಅನೇಕ ಮೂಲಭೂತ ಸಮಸ್ಯೆಗಳಿದ್ದು ಇದರಲ್ಲಿ ಸೇತುವೆ, ರಸ್ತೆ, ಕುಡಿಯುವ ನೀರಿನ ಸಮಸ್ಯೆ ಇನ್ನೂ ಕೂಡ ಜೀವಂತವಾಗಿದೆ. ಇಷ್ಟು ವರ್ಷಗಳಿಂದಲೂ ನಮ್ಮ ಬೇಡಿಕೆ ಈಡೇರಿಲ್ಲ, ಇನ್ನೂ ಕೂಡ ಭರವಸೆಗಳನ್ನೇ ನಂಬಿ ಕೂರಬೇಕೆ ಎನ್ನುವುದು ಇಲ್ಲಿನವರ ಪ್ರಶ್ನೆ. ಈ ನಿಟ್ಟಿನಲ್ಲಿ ಗ್ರಾಮ ಭಾರತ ತಂಡದ ಮೂಲಕ 1ನೇ ವಾರ್ಡ್ನಲ್ಲಿ MK ಶಾರದಾ, ಸಂತ ಎಂ, ಭರತ್ KV, ಲತಾ ಕುಮಾರಿ ಚುನಾವಣೆಗೆ ನಿಂತಿದ್ದಾರೆ. ಗ್ರಾಮ ಭಾರತವನ್ನು ತಮ್ಮ ವಾರ್ಡ್ನಲ್ಲಿ ನೋಡುವುದು ಈ ತಂಡದ ಉದ್ದೇಶ. ಇದಕ್ಕಾಗಿ ಹಿರಿಯರನ್ನೊಳಗೊಂಡ ಪ್ರಜ್ಞಾವಂತರ ಬಳಗವೇ ಕೆಲಸ ಮಾಡುತ್ತಿದೆ. ನಮ್ಮೂರಿನ ಮೂಲಭೂತ ಅವಶ್ಯಕತೆಗಳು ಹಾಗೂ ಹಲವಾರು ಮೂಲಭೂತ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಬಾರಿಯ ಗ್ರಾಮ ಪಂಚಾಯತಿನ ಚುನಾವಣೆಯಲ್ಲಿ ನಾವು ನಮ್ಮೂರಿನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ. ಇದರಲ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷಗಳಿಲ್ಲದೆ ನಮ್ಮೂರಿನೆಲ್ಲರೂ ಒಂದಾಗಿ ಗ್ರಾಮ ಭಾರತ ಎನ್ನುವ ಹೆಸರಿನಲ್ಲಿ ಇವತ್ತು ನಾವು ಕಣಕ್ಕಿಳಿದಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ನಮ್ಮೂರಿನ ಕುಡಿಯುವ ನೀರಿನ ವ್ಯವಸ್ಥೆ, ಇಲ್ಲೇ ಕಾಣುವಂತಹ ಸೇತುವೆ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಸೇರಿದಂತೆ ನಮ್ಮ ವಾರ್ಡಿನ ಮೂಲಭೂತ ಸಮಸ್ಯೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾವು ಕಣಕ್ಕೆ ಇಳಿದಿದ್ದೇವೆ. ಇದೊಂದೇ ಅಲ್ಲ, ನಮ್ಮ ಉದ್ದೇಶ ಮತ್ತೊಂದು ಸ್ಪಷ್ಟವಾಗಿದೆ. ನಾವು ಶಿಕ್ಷಣ ಮತ್ತು ಆರೋಗ್ಯ ಸೇರಿದಂತೆ ಎಲ್ಲ ವಿಭಾಗಗಳಲ್ಲೂ ಕೂಡ ನಾವು ಕೆಲಸಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಗ್ರಾಮವನ್ನು, ನಮ್ಮ ವಾರ್ಡನ್ನು ಮಾದರಿ ವಾರ್ಡನ್ನಾಗಿ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವೊಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಇದರ ಜೊತೆಗೆ ಸ್ಪಷ್ಟವಾಗಿ ಮತ್ತೊಂದು ನಾವು ಗಮನಿಸ್ತಾ ಇದ್ದೇವೆ. ಏನಂತ ಕೇಳಿದರೆ, ನಮ್ಮ ವಾರ್ಡನ್ನು ಮತ್ತು ಇಡೀ ಗ್ರಾಮದಲ್ಲಿ ಭಾರತವನ್ನು ಕಾಣಬೇಕು, ನಮ್ಮ ಗ್ರಾಮದಲ್ಲಿ ವಾರ್ಡನ್ನು ಮಾದರಿ ಗಾರ್ಡನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದಾಗಿ ನಾವು ಇವತ್ತು ಈ ಗ್ರಾಮ ಪಂಚಾಯತ್ ಚುನಾವಣೆಗೆ ನಮ್ಮ ಅಭ್ಯರ್ಥಿಗಳನ್ನು ಇಳಿಸಿದ್ದೇವೆ. ಈ ಕಾರಣಕ್ಕಾಗಿ ನಮ್ಮ ಗೆಲುವು ಕೂಡ ಸ್ಪಷ್ಟವಾಗಿದೆ. ಒಂದು ಸೇತುವೆ ಆಗಬೇಕಂತೇಳಿ ಬಹಳ ಕಾಲದಿಂದ ಊರಿನ ಜನರು ಬೇಡಿಕೆ ಇಟ್ಟಿದ್ದರು. ಆದರೆ ಈ ಸೇತುವೆ ಬಹುಶಃ ನಮ್ಮ ಇಲ್ಲಿನ ಊರಿನ ನಾಗರಿಕದ ಪ್ರಕಾರ ಸಂಬಂಧಪಟ್ಟ ಪ್ರತಿನಿಧಿಗಳು ಇದನ್ನು ಮಾಡಿಕೊಡಬೇಕಾಗ್ತೇಳುವಂಥ ನಮ್ಮ ಒಂದು ಅನಿಸಿಕೆ. ಬಟ್ ಇದುವರೆಗೆ ಯಾವುದೇ ಒಂದು ವಿಷಯದಲ್ಲಿ ಕೂಡ ಪ್ರತಿನಿಧಿಗಳು ವರ್ಷ ನಮಗೆ ಭರವಸೆಯೇ ಕೊಡ್ತಾರೆ ಹೊರತು ಇದುವರೆಗೆ ಶಂಕ ಆಗದೆ ನಮ್ಮ ಊರಿನ ಇಲ್ಲಿನ ಈ ಎಲ್ಲ ಜಾತಿ ವರ್ಗದವರು ಬಾಂಧವರೆಲ್ಲರೂ ಯಾವುದೇ ಪಕ್ಷವಿಲ್ಲದೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮಗೆ ಸೇತುವೆ ಆಗಬೇಕಾ ತಿಳುವಂಥದ್ದನ್ನು ನಾಗರಿಕ ಸಮಿತಿಯನ್ನು ಮಾಡಿಕೊಂಡು ಇವತ್ತು ಈ ಸೇತುವೆ ಆಗಬೇಕಾ ಅಂತೇಳುವಂಥದ್ದನ್ನು ನಾವು ಮುಂದಿಟ್ಟುಕೊಂಡು ನಡೀತಾ ಇದ್ದೇವೆ. ನಮ್ಮ ಊರಿಗೆ ಸಾಮಾನ್ಯ ಎಷ್ಟೋ ವರ್ಷದಿಂದ ಇದೊಂದು ಕೆಲವು ಕೆಲಸಗಳು ಅಂದರೆ ಮೇಜರ್ ಕೆಲಸಗಳು, ಈ ಬ್ರಿಡ್ಜ್ ಇರ್ಬೋದು, ನಮ್ಮ ಶಾಲೆ ಇರ್ಬೋದು, ಅಥವಾ ನಮ್ಮ ದೇವಸ್ಥಾನ ಇರ್ಬೋದು, ಇದರೆಲ್ಲ ಅಭಿವೃದ್ಧಿಗೆ ಬೇಕಾದಂಥ ಈ ಒಂದು ಬ್ರಿಡ್ಜಿನ ಅಡಚಣೆ ಅದೇ ಥರ ನಮ್ಮ ಬೇಡಿಕೆ ಇರುವಂಥದ್ದು. ಯಾವ ಒಂದು ಪಕ್ಷದವನಿಗೆ ನೋವು ಮಾಡುವಂಥದ್ದು, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾ ಇರಲಿ, ಯಾರಿಗೂ ನೋವು ಮಾಡುವಂಥದ್ದಲ್ಲ. ನಮ್ಮ ಅಗತ್ಯತೆಗಳನ್ನು ನಾವು ಪೂರೈಸಿಕೊಳ್ಳಲಿಕ್ಕೆ ನಾವೇ ಶ್ರಮ ಪಡುವಂಥ ಅಥವಾ ನಾವೇ ಹೋರಾಟ ಮಾಡಿ ಆದರೂ ಇದನ್ನು ಮಾಡಿಕೊಳ್ಳಬೇಕು ಅಂತ ಹೇಳುವಂಥದ್ದಕ್ಕೆ ಇಡೀ ಊರಿನವರೇ ನಾವು ಒಗ್ಗಟ್ಟಾಗಿದ್ದೇವೆ. ಮತ್ತು ಯಾರಿಗೂ ವೈಯಕ್ತಿಕ ದ್ವೇಷ ನಮಗಿಲ್ಲಿ ಯಾರಿಗೂ ಇಲ್ಲ, ಅಥವಾ ಯಾರನ್ನು ವೈಯಕ್ತಿಕವಾಗಿ ನಿಂದಿಸುವಂಥ ಇದೂ ಅಲ್ಲ. ನಮ್ಮ ಊರಿನ ಅಭಿವೃದ್ಧಿ ನಮ್ಮ ಕೈಯಿಂದಲೇ ಇನ್ನು ಅಂತ ಹೇಳುವಂಥದ್ದು ನಮ್ಮೆಲ್ಲವರ ಒಂದು ವಾದ. ಅದೇ ಥರ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಅದೇ ಥರ ಈ ಇಲೆಕ್ಷನ್ಗೆ 4 ಕ್ಯಾಂಡಿಡೇಟ್ ಹಾಕಿ ಅವರನ್ನು ಗೆಲ್ಲಿಸಿ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಳ್ಬೇಕು ಅಂತ ನಾವು ಹೊರಟದ್ದು. ಈ ದೊಡ್ಡ ಒಂದು ಕಾಮಗಾರಿ ಆಗಬೇಕಿದ್ದರೆ ನಾವು ಈ ಭಾಗದ ಒಂದು ಗ್ರಾಮ ಪಂಚಾಯತನ್ನು ಪ್ರತಿನಿಧಿಸುವ ಜನಪ್ರತಿನಿಧಿಗಳು 4 ಜನ ಇಲ್ಲಿ ಈ ಏರಿಯಾದಲ್ಲಿ ಬರ್ತದೆ. ಅವರೆಲ್ಲ ಒಗ್ಗಟ್ಟಾಗಿ ದುಡಿದ್ರೆ ಮಾತ್ರ ಸಾಧ್ಯ.
ಆ ಒಂದು ಪ್ರಯತ್ನದ ಫಲವಾಗಿ ಬಹುಶಃ ಇಲ್ಲಿ ಒಂದು ನಾಗರಿಕ ಹೋರಾಟ ಸಮಿತಿ ಏನೊಂದು ಹೋರಾಟಕ್ಕೆ ಇಳಿಯಿತು, ಅದಕ್ಕೆ ಕೂಡ ನಾನು ಬೆಂಬಲವಾಗಿ ಸೇರಿಕೊಂಡೆ. ಹಾಗಾಗಿ ಬಹುಶಃ ಈ 4 ಜನ ಇಲ್ಲಿ ಗೆದ್ದು ಬಂದರೆ ಬಹುಶಃ ಈ ಭಾಗದ ಇದು ಒಂದು ಭಾಗದ ಸಮಸ್ಯೆ. ಇಲ್ಲಿ ಸೇರಿರುವ ಈ ಜನಸಂಖ್ಯೆ ನೋಡಿದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಎಷ್ಟಿವೆ ಅಂತ ಬಹುಶಃ ನಿಮ್ಮ ಅರಿವಿಗೆ ಬಂದಿರಬಹುದು. ಇಂಥ ಇದು ದೊಡ್ಡ ವಾರ್ಡು, 1ನೇ ವಾರ್ಡ್ ಅಂತ ಹೇಳಿದರೆ ಇಲ್ಲಿ ಬಳ್ಳಕ, ಕಮ್ಮಿಲ, ಮೊಗ್ರ ಅಂತ ಹೇಳುವ 3 ವಿಭಾಗ ಇದೆ. ಇಲ್ಲಿ ಎಲ್ಲ ಕಡೆ ಕೂಡ ಬೇರೆ ಬೇರೆ ಕಾಮಗಾರಿಗಳನ್ನು ನಡೆಸಬೇಕಿದೆ. ಅದಕ್ಕಾಗಿ ನಮಗೆ ಊರಿನ ಅಭಿವೃದ್ಧಿ ಮಾಡುವ ಜನಪ್ರತಿನಿಧಿಗಳು ಬೇಕೇ ಹೊರತು ಪಕ್ಷಗಳನ್ನು ಅಭಿವೃದ್ಧಿ ಮಾಡುವ ಜನಪ್ರತಿನಿಧಿಗಳು ಬೇಡ ಅನ್ನುವ ಉದ್ದೇಶದಿಂದ ಈ 4 ಜನ ಪಕ್ಷೇತರವಾಗಿ ನಿಲ್ಲಿಸಿದ್ದೇವೆ ಹೊರತು ಬೇರೆ ಯಾವುದೇ ದುರುದ್ದೇಶ ಇಲ್ಲ. ಯಾರನ್ನು ಸೋಲಿಸುವ ಉದ್ದೇಶ ಇದರಲ್ಲಿಲ್ಲ. ನಮಗೆ ನಮ್ಮ ಊರಿನ ಅಭಿವೃದ್ಧಿ ಆಗಬೇಕು. ಆ ಅಭ್ಯರ್ಥಿಗಳಿಗೆ ನಮ್ಮ ಊರನ್ನು ಬಿಟ್ಟು ಬೇರೆ ವಿಚಾರಗಳ ಕಡೆಗೆ ಗಮನ ಹೋಗಬಾರ್ದು ಅಂತ ಹೇಳುವ ಉದ್ದೇಶದಿಂದ ಇವರನ್ನು ಪಕ್ಷೇತರರಾಗಿ ನಿಲ್ಲಿಸಿದ್ದೇವೆ. ನಮಗೆ ಯಾವ ಕೆಲಸವನ್ನು ಅವರು ಮಂಡಲದವರು ಯಾವ ಕೆಲಸವನ್ನು ಹೇಳಿದರೂ ನಮಗೆ ಮಾಡಿಕೊಡೋದಿಲ್ಲ. ಮತ್ತು ಇಲ್ಲಿಗೆ ಒಂದು ಸೇತುವೆ ಆಗಬೇಕು ಅಂತ ಅದನ್ನು ಸಹ ಮಾಡಿಕೊಡೋದಿಲ್ಲ. ಮಕ್ಕಳು ಇದು ಮಳೆಗಾಲದಲ್ಲಿ ಹೋಗಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಮನೆಯವರು ಇಲ್ಲಿ ನಿಲ್ಲಬೇಕಾಗ್ತದೆ. ಕೆಲಸಕ್ಕೆ ಹೋಗದೆ ಮನೆಯವರು ಮಕ್ಕಳನ್ನು ಕಾಯ್ದುಕೊಂಡು ನಿಲ್ಲಬೇಕಾಗ್ತದೆ. ಮತ್ತು ಯಾವ ಕೆಲಸವನ್ನು ನಮಗೆ ಸರಿಯಾಗಿ ಮಾಡಿಕೊಡೋದಿಲ್ಲ. ನಮಗೆ ಹೇಳಲಿಕ್ಕೆ ಇದನ್ನು ಬೇಸರ ಆಗ್ತದೆ ನಮಗೆ ಮನಸ್ಸಲ್ಲಿ. ಇಷ್ಟರವರೆಗೆ ಯಾವ ಕೆಲಸವನ್ನು ಮಾಡಿಕೊಡಲಿಲ್ಲ. ಹಾಗಾಗಿ ನಮ್ಮ ಇದರಲ್ಲಿ ನಾವು 4 ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಿದ್ದೇವೆ. 4-5 ದಿವಸ ಮೊದಲು ಚಕ್ರವರ್ತಿ ಸೂಲಿಬೆಲೆಯವರು ಒಂದು ಮಾತು ಹೇಳಿದರು. ಇದು ಭಾರತದ 7 ಲಕ್ಷ ಹಳ್ಳಿಗಳು, ಈ 7 ಲಕ್ಷ ಹಳ್ಳಿಗಳು ಉದ್ಧಾರ ಆಗಬೇಕು ಅಂತಾದರೆ ಪಂಚಾಯಿತಿ ಮಟ್ಟದಲ್ಲಿಯೂ ಕೂಡ ಪಕ್ಷವನ್ನು ಮೀರಿ ಜನ ಒಟ್ಟಾಗಬೇಕು ಅಂತ ಹೇಳಿದರು. ಆವಾಗಲೇ ಗ್ರಾಮಾಭಿವೃದ್ಧಿ ಆಗ್ತದೆ ಅಂತ. ಗ್ರಾಮದ ಅಭ್ಯುದಯ ಊರಿನವರಿಂದ ಆಗಬೇಕು ಅಂತಿದ್ದರೆ ಪಕ್ಷದಿಂದ ಹೊರತಾದಂತಹ ಚುನಾವಣೆಗಳು ಮನೋಸ್ಥಿತಿ ಬರಬೇಕು ಅಂತ ಚಕ್ರವರ್ತಿ ಸೂಲಿಬೆಲೆ ಹೇಳಿದರು. ಹಾಗಾಗಿ ನಾವು ಇಲ್ಲಿ ಏನು ಗ್ರಾಮ ಭಾರತ ತಂಡ ನಿಂತಿದೆ, ಇದು ಚಕ್ರವರ್ತಿ ಸೂಲಿಬೆಲೆಯವರ ಮಾತಿಗೆ ಪುಷ್ಟಿ ಕೊಡುವ ರೀತಿಯದ್ದು ಅಂತ ನನಗೆ ಅನ್ನಿಸ್ತದೆ. ಒಂದು ಇನ್ನು ಎರಡನೇದಾಗಿ ಗ್ರಾಮದ ಇದು ಯಾವುದೇ ರಾಜಕೀಯ ಪಕ್ಷಗಳು ನಿಲ್ಲಿಸಿದ್ದಲ್ಲ. ನಮ್ಮ 4 ಜನ ಅಭ್ಯರ್ಥಿಗಳು ಊರವರೇ ನಿಲ್ಲಿಸಿದ್ದು. ನಾಗರಿಕ ವೇದಿಕೆ ಸಹಕಾರ ಕೊಟ್ಟಿದೆ, ಗ್ರಾಮ ಭಾರತ ತಂಡಕ್ಕೆ ನಾಗರಿಕ ವೇದಿಕೆ ಸಹಕಾರ ಕೊಟ್ಟಿದೆ. ಬಟ್ ಅದು ಇಂಥದ್ದು ಜನಗಳೇ ಸ್ವಯಂ ಪ್ರೇರಣೆಯಿಂದ ತೀರ್ಮಾನ ಮಾಡಿ ನಮಗೆ 4 ಜನ ಅಭ್ಯರ್ಥಿಗಳು ಬೇಕು ಅಂತ ನಿಲ್ಲಿಸಿದ್ದು. ಉದ್ದೇಶ ಅಂದರೆ ಗ್ರಾಮದ ವಿಕಾಸ ಆಗಬೇಕು. ಜಗತ್ತಿನ ಅತ್ಯಂತ ದೊಡ್ಡ ಸಂಘಟನೆ ಅಂತ ಕರೆಸಿಕೊಳ್ಳುವ RSS ಕೂಡ ಗ್ರಾಮ ವಿಕಾಸವನ್ನು ಹೇಳ್ತದೆ. ಹಾಗಾಗಿ ಇದು ಗ್ರಾಮ ವಿಕಾಸಕ್ಕೆ ಪೂರಕವಾದ ಹೆಜ್ಜೆ. ಈ ಹಿನ್ನೆಲೆಯಲ್ಲಿ ಜನ ಸಿದ್ಧಾಂತ ಮತ್ತು ರಾಜಕೀಯ ಭೇದ ಇದನ್ನು ಮೀರಿ ಊರಿನ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಊರವರೇ ನಿಂತಿರುವ ಗಮನಿಸಬೇಕು, ಊರವರೇ ನಿಂತಿರುವ ಈ ಊರಿನ ಚುನಾವಣೆಯಲ್ಲಿ ನಾಗರಿಕರ ಸಹಕಾರ ಪಡೆದಿರುವ ನಮ್ಮ ಗ್ರಾಮ ಭಾರತ ತಂಡ ಅದು ವಿಜಯವನ್ನು ಸಾಧಿಸ್ತದೆ ಮತ್ತು ಇಡೀ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆಗಳಲ್ಲಿ, ಸ್ಥಳೀಯ ಚುನಾವಣೆಗಳಲ್ಲಿ ರಾಜಕೀಯ ಭೇದವನ್ನು ಮೀರಿದಂಥ ಒಂದು ಸಂಚಲನವನ್ನು ಸೃಷ್ಟಿಸ್ತದೆ ಅಂತ ನನ್ನ ಅನಿಸಿಕೆ. ನಾವು ಹಲವಾರು ವರ್ಷಗಳಿಂದ ಈ ಒಂದು ಬೇಡಿಕೆಯನ್ನು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯವಾಗಿ ನಮ್ಮ ಆಫೀಸ್ ಲೆವೆಲ್ನಲ್ಲಿ ಹಲವಾರು ವರ್ಷಗಳಿಂದ ಇಟ್ಟಂಥ ಒಂದು ಬೇಡಿಕೆ. ಆದರೂ ಈ ಊರಿನಲ್ಲಿ ಇಷ್ಟರ ತನಕ ಅದು ಈಡೇರದೇ ಇದ್ದುದರಿಂದ ನಾವು ಊರಿನವರೇ ಯೋಜನೆ ಮಾಡಿ ಇನ್ನು ಮುಂದೆ ನಾವು ಹೇಗೆ ಮಾಡುವುದು, ಏನು ಮಾಡುವುದು ಎಂಬುದರ ಬಗ್ಗೆ ಇಲ್ಲಿ ಒಟ್ಟು ಸೇರಿ ಈ ಒಂದು ಗುಂಪನ್ನು ಸೇರಿಸಿಕೊಂಡು ಹಳ್ಳಿಯಲ್ಲಿ ನಾವು ಉದ್ಧಾರ ಮಾಡಬೇಕಾದರೆ ಹಳ್ಳಿಯವರೇ ನೇತಾರರಾಗಿ ಬರಬೇಕು, ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಶಬ್ದ ಅಲ್ಲಿ ಮೊಳಗಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ನಾವು ಈ ಊರಿನ ಜನರನ್ನು ಈ ಕಣಕ್ಕಿಳಿಸಿದ್ದೇವೆ. ಅವರ ಮೂಲಕ ಈ ಊರಿನ ಸಂಪೂರ್ಣ ಉದ್ಧಾರ. ನಾವು ಮೊದಲು ಕೇವಲ 2-3 ಗುರಿಗಳನ್ನು ಮಾತ್ರ ಇಟ್ಟು ಒಂದು ಸೇತುವೆ, ಅಲ್ಲಿ ಒಂದು ರಸ್ತೆ, ಇನ್ನೊಂದು 2-3 ಗುರಿಗಳನ್ನು ಇಟ್ಟುಕೊಂಡು ಮಾಡಿದರೂ ಕೂಡ ಜನರು ಸೇರಿದಾಗ ಅವರ ಸಮಸ್ಯೆಗಳು ಎಲ್ಲರೂ ಅವರವರ ಅಹವಾಲುಗಳನ್ನು ಹೇಳಲಿಕ್ಕೆ ಶುರು ಮಾಡಿದಾಗ ನಮಗೆ ಗೊತ್ತಾಯಿತು ಈ ಊರಿನಲ್ಲಿ ಹಲವಾರು ಸಮಸ್ಯೆಗಳು ಇನ್ನೂ ಬಗೆಹರಿಯಲು ಬಾಕಿ ಇದೆ ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ. ಅದಕ್ಕೆ ಆ ಒಂದೇ ಒಂದು ವಿಚಾರಕ್ಕಾಗಿ ಇವಾಗ ನೋಡಿ ನಾವು ಇಷ್ಟು ಜನ ಇಲ್ಲಿ ಸೇರಿದ್ದೇವೆ. ಇವರೆಲ್ಲ ಸೇರಿ ಮನೆಗಳಿಗೆ ಹೋಗಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ನಮ್ಮ ಊರಿನ ರಕ್ಷಣೆಯನ್ನು ಮಾಡಿರಿ ಎಂಬ ಒಂದು ಕೂಗನ್ನು ಇವರು ಹೇಳ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಸಕ್ಸಸ್ ಆಗ್ಬೋದು. ಇದರ ಮೂಲಕ ಈ ಊರಿನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಇದನ್ನು ಬಗೆಹರಿಸಲಿಕ್ಕೆ ನಮಗೆ ಸಾಧ್ಯ ಆಗ್ಬೋದು. ಯಾಕೆಂದರೆ ಊರವರು ಒಟ್ಟು ಸೇರಿ ಕೇಳಿದ ಪ್ರಶ್ನೆಗಳನ್ನು, ಅವರ ಬೇಡಿಕೆಯನ್ನು ಕೇಳದೇ ಇರಲಿಕ್ಕೆ ಯಾವುದೇ ಅಧಿಕಾರಿಗಳಿಗೆ ಸಾಧ್ಯ ಆಗುವುದಿಲ್ಲ ಎಂಬುದು ನಮಗೆ ಗೊತ್ತಿರೋ ವಿಚಾರ. ಹಾಗಾಗಿ ಈ ಒಂದು ಊರಿನ ಸಮಸ್ತ ಬಾಂಧವರ ಶಬ್ದವಾಗಿ ಈ 4 ಜನ
ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸಿದ್ದೇವೆ. ಈ ಸರ್ತಿಗೂ ನಾವು ನಾಗರಿಕ ಕ್ರಿಯಾ ಸಮಿತಿಯನ್ನು ರಚಿಸಿಕೊಂಡು ಒಂದು ಸೇತುವೆಗಾಗಿ ಹೋರಾಟ ಮಾಡಿದೆವು. ಆ ಸಂದರ್ಭದಲ್ಲಿ ನಮಗೆ ಯಾವುದೇ ಜನಪ್ರತಿನಿಧಿಗಳು ಬಂದು ಸಮರ್ಪಕವಾದ ಉತ್ತರ ಕೊಡಲಿಲ್ಲ. ನಾವಿಲ್ಲಿ ಕೆಲಸ ಮಾಡಿಸ್ತೇವೆ ಅಂದರೆ ನಮ್ಮನ್ನೊಂದು ಮತದಾರರನ್ನು ಕೇರ್ಲೆಸ್ ಮಾಡಿದರು. ಆ ಒಂದು ಬೇಸರಕ್ಕೋಸ್ಕರ ನಾವೀಗ ಒಂದು ತಂಡವನ್ನು ನಾಗರಿಕ ಕ್ರಿಯಾ ಸಮಿತಿಯವರು ಚುನಾವಣೆಗೆ ನಿಂತಿದ್ದೇವೆ. ಬೇರೆ ಯಾವುದೇ ಉದ್ದೇಶ ನಮಗಿಲ್ಲ. ಜನರೇ ನಮ್ಮನ್ನು ಈಗ ಆರಿಸಿದ್ದು, ನೀವು 4 ಜನರು ಬೇಕು ಅಂತೇಳಿ. ಅವರ ಈ ಆಸೆಗಳನ್ನು ನಾವು ಪೂರೈಸ್ತೇವೆ. ಗ್ರಾಮ ಭಾರತದ ಒಂದು ಕನಸನ್ನು ನನಸಾಗಿಸುವುದೇ ನಮ್ಮ ಉದ್ದೇಶವಾಗಿದೆ. ನಮಗೆ ಮೂಲಭೂತ ಸೌಕರ್ಯಗಳು ದೊರಕಬೇಕಾಗಿದೆ. ಅದಕ್ಕೋಸ್ಕರ ನಾವು ಈ ಪಕ್ಷೇತರ ಅಭ್ಯರ್ಥಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೇವೆ. ನಮ್ಮ ಊರಿನ ಬಡವರ ಉದ್ದೇಶಗಳನ್ನು ಪೂರೈಕೆ ಮಾಡಬೇಕು ಅಂತ ಉದ್ದೇಶದಿಂದಾಗಿ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ ನಮಗೆ ತುಂಬ ಅವಕಾಶಗಳನ್ನು ಕೇಳಿದರೆ ಯಾವುದೇ ಒಂದು ಪಂಚಾಯಿತಿ ಮೂಲಕ ಯಾವುದೇ ಒಂದು ಸೌಲಭ್ಯಗಳು ದೊರಕಲಿಲ್ಲ. ಅದು ನಮಗೆ ದೊರಕಬೇಕು ಅಂತ ಕೇಳಲಿಕ್ಕೋಸ್ಕರ ನಮಗೆ ಒಂದು ಅಲ್ಲಿ ಮಾತಾಡಬೇಕಾದ್ರೆ 4 ಜನ ಕ್ಯಾಂಡಿಡೇಟ್ಗಳು ವಿಜಯವಾದರೆ ಮಾತ್ರ ನಮಗೆ ಅಲ್ಲಿ ಪಂಚಾಯತಿಯಲ್ಲಿ ಮಾತನಾಡಲು ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಊರಿನಲ್ಲಿ ನಾನು ಫೀಲ್ಡಿಗೆ ಹೋದಲ್ಲಿ ಕೆಲವು ಮನೆಗಳ ಪರಿಸ್ಥಿತಿ, ಮೂಲಭೂತ ಸೌಕರ್ಯಗಳನ್ನು ನೋಡಿದಾಗ ನಮ್ಮ ಊರಲ್ಲಿ ಇಷ್ಟು ಒಂದು ಮೂಲಭೂತ ಸೌಕರ್ಯಗಳಿಗೂ ಕೂಡ ವಂಚಿತರಾಗಿದ್ದಾರೆ ಅನ್ನೋತಕ್ಕಂಥ ಒಂದು ಬೇಸರ ಆಗ್ತಾ ಉಂಟು. ಆದ ಕಾರಣ ಈ ಒಂದು ಹೋರಾಟ ಸಮಿತಿಯಿಂದ ನನ್ನನ್ನೊಂದು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಮುಖಾಂತರ ಅವರ ಕೆಲಸಗಳನ್ನು ನನ್ನ ಮುಖಾಂತರ ಮಾಡಿಸುವಂಥ ಉದ್ದೇಶ ಅಂದರೆ ಅವರ ಏನುಂಟು ಆ ಸೌಕರ್ಯಗಳನ್ನು ಏನುಂಟು ಅವರಿಗೆಲ್ಲ ಜನಗಳು ಹೋಗಿ ಒಂದು ವೇದಿಕೆಯಲ್ಲಿ ನಿಂತು ಕೇಳುವ ಅವಕಾಶ, ಒಂದು ಗ್ರಾಮ ಪಂಚಾಯತ್ಲಿ ಕೇಳುವ ಅವಕಾಶ ಇಲ್ಲ, ನಾನೊಂದು ಸಭೆಯಲ್ಲಿ ಹೋಗಿ ಕೇಳುವಂಥ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕಾಲೇಜ್ಗೆ ಸ್ಕೂಲ್ಗೆಲ್ಲ ಹೋಗುವಾಗ ತುಂಬ ಕಷ್ಟಪಟ್ಟಿದ್ದು. ಮಳೆಗಾಲದಲ್ಲಂತೂ ಸ್ಕೂಲ್ಗೆ ಹೋಗಿ ಕೂತ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಅಂದರೆ ಇಲ್ಲಿ ಹೊಳೆ ದಾಟಿ ಹೋಗೋಷ್ಟೊತ್ತಿಗೆ ಅಲ್ಲಿ ಸಾಕಾಗಿರ್ತಿತ್ತು. ಆ ಬುಕ್ಸ್ ಎಲ್ಲ ಒದ್ದೆ ಆಗ್ತಾಯಿತ್ತು, ಅದರ ಓದ್ಕೊಳ್ಳೋದಕ್ಕೂ ಆಗ್ತಾಯಿರಲಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಎಷ್ಟೋ ವರ್ಷಗಳಿಂದ ಹೇಳಿದರೂ ಕೂಡ ಅವರು ಬಂದು ಕೇಳ್ತಾನೆ ಇರಲಿಲ್ಲ. ಬರೀ ಈ ವರ್ಷ ಜನವರಿ ಜೂನ್ ಅಂತ ತಿಂಗಳ ಹೆಸರು ಹೇಳಿನೇ ಅವರು ಜನಗಳನ್ನ ಮಂಕ್ ಮಾಡಿದ್ದಿದೆ. ಆದರೂ ಇಲ್ಲಿವರೆಗೂ ಇಷ್ಟು ಇದಾದರೂ ಕೂಡ ಇನ್ನೂ ಕೂಡ ಅವರು ಹೇಳೋದು ಅದೇ ಥರ. ಅದಕ್ಕೆ ಈ ಗ್ರಾಮ ಭಾರತ ತಂಡ ಒಂದು ಮುಖ್ಯ ಬೇಕಾಗಿದೆ ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿ ಈ ಊರಲ್ಲಿ ಮೂಲಭೂತ ಸೌಕರ್ಯ ಏನೂ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಫೀಲ್ಡಿಗೆಲ್ಲ ನಾನು ಕೂಡ ಹೋಗಿರ್ತೇನೆ. ಫೀಲ್ಡಿಗೆಲ್ಲ ಮೊಗ್ರ, ಬಳ್ಳಕ್ಕ ಕೆಲವು ಕಡೆ ಹೋಗಿರ್ತೇನೆ. ಒಂದೊಂದು ಮನೆಯ ಸ್ಥಿತಿ ನೋಡಿದರೆ ನಮಗೆ ಬೇಜಾರಾಗ್ತದೆ. ಒಂದು ಮನೆಯಲ್ಲಿ ಶೌಚಾಲಯ ಇಲ್ಲ, ಇನ್ನೊಂದು ಮನೆಗೆ ಹೋದರೆ ಒಂದು ಕಡೆ ಉಂಟು, ಒಂದು ತುಂಬ ದೂರದ ಕಡೆಯಲ್ಲಿ ಒಂದು ಟ್ಯಾಂಕಿನ ವ್ಯವಸ್ಥೆ ಮಾಡಿದ್ದಾರೆ. ಒಂದು 50 ಮೀಟ್ರ್ 100 ಮೀಟ್ರ್ ಉಂಟು, ಅಲ್ಲಿಂದ ಒಂದು ಪೈಪ್ ಲೈನ್ ಕೂಡ ಇಲ್ಲ ಅವರ ಮನೆಗೆ. ಸಂಜೆ ಎಲ್ಲಿಗೋ ಕೆಲಸಕ್ಕೆ ಹೋಗ್ತಾರೆ, ಕೆಲಸದಿಂದ ಬಂದು ಮತ್ತೆ ಅಲ್ಲಿಂದ ಖಾಲಿ ಕೊಡಪನ ಹಿಡ್ಕೊಂಡು ನೀರು ತರಲಿಕ್ಕೆ ಅಂತ ಅಲ್ಲಿಗೆ ಹೋಗ್ತಾರೆ, ಸುಮಾರು ದೂರಕ್ಕೆ. ಅಲ್ಲಿಂದ ಮಕ್ಕಳು ಮನೆ ಎಷ್ಟು ಸದಸ್ಯರಿದ್ದಾರೆ ಎಲ್ಲರೂ ಕೂಡ ಒಂದೊಂದು ಕೊಡಪನ ಹೋಗಿ ಒಂದೊಂದು ನೀರು ತರ್ತಾರೆ. ಕುಡಿಲಿಕ್ಕೆ ನೀರು ಎಲ್ಲ ವಿಷಯಕ್ಕೂ ನೀರು ಎಲ್ಲ ಹೊತ್ಕೊಂಡೇ ಬರೋದು ಅಲ್ಲಿಂದ. ಆಮೇಲೆ ಇನ್ನೊಂದು ಮನೆಗೆ ಹೋಗಿದ್ವಿ. ಅಲ್ಲಿ ನೋಡಿದರೆ ಅವನಿಗೆ ರೇಷನ್ ಕಾರ್ಡ್ ಇಲ್ಲದೆ ಒಂದು ವರ್ಷ ಆಯಿತು. ನಾವು ಹೀಗೆ ಫೀಲ್ಡಿಗೆ ಹೋಗುವಾಗಲೇ ಹೇಳಿದ್ರಲ್ಲಿ ನೀವು ಬರೋದೇ ಬೇಡ ಅಂತ ಹೇಳಿದರು. ವಿಷಯ ಏನಂದರೆ ನನಗೆ ರೇಷನ್ ಕಾರ್ಡ್ ಇಲ್ಲ, ನನ್ನ ಮನೆಗೆ ಇದುವರೆಗೆ ಒಂದು ರೇಷನ್ ಕಾರ್ಡಿನ ಅಕ್ಕಿಯ ವಿಷಯ ಅದು ಬರಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಕೆಲವೊಂದು ಕಡೆ ಎಲ್ಲ ಹೋಗಬೇಕಿದ್ರೆ ರೋಡ್ನ ವಿಷಯ, ಒಂದು ಮನೆಯಲ್ಲಿ ಒಂದು 2-3 ಮರಗಳ ವ್ಯವಸ್ಥೆ, ಮರ ಒಂದು ಕಡಿದ್ರೆ ಆಯಿತು, ಮತ್ತು ರೋಡ್ ತನ್ನ ಮನೆ ಬಾಗಿಲಿಗೆ ಬರ್ತದೆ. ರೋಡಿನ ವ್ಯವಸ್ಥೆ ಇಲ್ಲ. ಇದರ ಬಗ್ಗೆ ಹೇಳಿದ್ರೆಲ್ಲ ಇದರ ಬಗ್ಗೆ ಹೇಳ್ತಾರೆ ಹೊರತು ಈಗ ನಮ್ಮದು ಹೊಸ ಅಭ್ಯರ್ಥಿಗಳ ಬಗ್ಗೆ ಹೇಳುವಾಗ ಸ್ವಲ್ಪ ಭರವಸೆ ಕೊಟ್ಟೆಲ್ಲ ಆಯಿತು ಅಂತೇಳಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಹಾಗೆ ಇಲ್ಲಿಯ ಮೂಲಭೂತ ಸೌಕರ್ಯ ಎಲ್ಲ ಸರಿಯಾಗಬೇಕು ಅಂತೇಳಿ ನಾವೊಂದು ನಾಗರಿಕ ಕ್ರಿಯಾ ಸಮಿತಿ ಎಲ್ಲ ಶುರು ಮಾಡಿ ಈಗ ಅದರ ಒಂದು ಸ್ವಂತ ಇದರಿಂದ ಅಭ್ಯರ್ಥಿಗಳನ್ನೆಲ್ಲ ನಿಲ್ಲಿಸಿ ಪಕ್ಷೇತರವಾಗಿ ಚುನಾವಣೆಗೆ ನಿಂತಿದ್ದಾರೆ. ಈ ಊರಿನಲ್ಲಿ 4 ಜನ ಸದಸ್ಯರನ್ನು ನಿಲ್ಲಿಸಿದ್ದೇವೆ. ಆ ಸದಸ್ಯರು ಇನ್ನು ಎಲ್ಲ ನಾಗರಿಕರು ಸೇರಿ ಅವರನ್ನು ಗೆಲ್ಲಿಸಿಕೊಡಬೇಕಾಗಿ, ಹಾಗೂ ನಮ್ಮ ಈ ಸೇತುವೆಗೆ ಒಂದು ನಾಗರಿಕರ ಹೋರಾಟದಿಂದ ಇನ್ನು ಮುಂದೆ ಆದರೂ ಆ ಸಂಘ ಬರಲಿ ಅಂತೇಳಿ ಆಶೀರ್ವದಿಸ್ತಾ ಅವರನ್ನು ಕೂಡ ಗೆಲ್ಲಲಿ. ಸಂಘ ಮಾಲ್ಪಂದು ಈ ಥರದ ಸಂಘ ಇಜ್ಜಿ ಈ ಸರ್ತಿಯನ್ನ ಸಂಘ ಅದು ಜೋಕ್ಲೆಗೆ ಎಂಕ್ಲೇವಂತ ಮೂಲೆ ಉಪಕಾರ ಆಗೋಡು ಪಯರ್ ಹಂಚಿಚ್ಚಿ ಈ ಕಷ್ಟ ಹೊತ್ತಿಲ್ಲ ಪಯರ್ ಬಾರಿ ಬಂಗ ಅప్పుడు ಒಳ್ಳೆ ಅದು ಒಪ್ಪನೆಕ್ಲ ಅಕ್ಕಿ ಹೊಡ್ತಿ ಈ ಸರ್ತಿ ಎಂಕ್ಲೆ ಕ್ಯಾಂಡಿಡೇಟ್ ಆಗಲಿ ಏನೋ ಗೆಲ್ಪೋಡು ಎಂಕ್ಲಿ ಸಂಕಲ ಮಲ್ತು ಹೊರಡು.
ಶಿಕ್ಷಣ, ಕ್ರೀಡೆ, ಕೃಷಿ, ಮಹಿಳಾ ಸಬಲೀಕರಣ, ಧಾರ್ಮಿಕ, ಆರೋಗ್ಯ ಸೇರಿದಂತೆ ಊರಿನ ಎಲ್ಲ ಸದುದ್ದೇಶಗಳು ಸಾಕ್ಷಾತ್ಕಾರಗೊಳ್ಳಬೇಕಿದೆ. ಅದಕ್ಕಾಗಿ ಪ್ರತಿ ಪ್ರದೇಶದ ಮನೆಗಳಲ್ಲಿ ತಿಂಗಳಿಗೊಂದು ಸಭೆ ಮಾಡುವ ಉದ್ದೇಶ ಹೊಂದಿದ್ದೇವೆ. ಗ್ರಾಮದಲ್ಲಿ ನಡೆಯುವ ಯಾವುದೇ ಕಾಮಗಾರಿಗಳು ಕಳಪೆಯಾಗದಂತೆ ನೋಡಿಕೊಳ್ಳುವ ಜನನಾಯಕರನ್ನು ತಯಾರು ಮಾಡುತ್ತೇವೆ ಎನ್ನುವುದು ಗ್ರಾಮ ಭಾರತ ತಂಡದ ಅಭಿಮತ. ಕೇಳಿದ್ರಲ್ಲ ವೀಕ್ಷಕರೇ, ಸುಳ್ಯ ತಾಲೂಕಿನ ಮಟ್ಟಿಗೆ ಇದೊಂದು ತೀರಾ ಅಪರೂಪವಾದಂಥ ಮತ್ತು ವಿಶೇಷವಾದಂಥ ವಿದ್ಯಮಾನ. ತಾವೇ ತಮ್ಮೂರಿನ ಸಮಸ್ಯೆಗಳ ನಿವಾರಣೆಗೆ ತಾವೇ ಅಭ್ಯರ್ಥಿಗಳನ್ನು ಆರಿಸಿ ನಿಲ್ಲಿಸಿ ತಾವೇ ಪ್ರಚಾರ ಮಾಡಿ ಗೆಲ್ಲಿಸುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಇಲ್ಲಿನ ಗ್ರಾಮ ಭಾರತ ತಂಡದ ಮತ್ತು ಅದರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಫಲಿತಾಂಶವನ್ನು ಡಿಸೆಂಬರ್ 27ರಂದು ನೋಡಬೇಕಾಗಿದೆ. ವಿನಯ್ ಜಾಲ್ಸೂರು ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ.